ಭಾರತೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಫೇಕ್ ಮತ್ತೆ ಅನಗತ್ಯ ಆಪರೇಷನ್ಗಳು ತುಂಬಾ ಆಗ್ತಾ ಇದೆ. ಇದು ಒಂಥರ ಮೆಡಿಕಲ್ ಮಾಫಿಯಾ. ಇದಾಗ್ತಾ ಇರೋದು ಓನ್ಲಿ ದುಡ್ಡಿಗೋಸ್ಕರ. ಕೆಲವೊಂದು ನ್ಯೂಸ್ ರಿಪೋರ್ಟ್ಗಳ ಪ್ರಕಾರ ನಮ್ಮ ದೇಶದಲ್ಲಿ ಏನ್ ಆಪರೇಷನ್ಗಳು ನಡೀತಾ ಇದೆ, ಏನ್ ಸರ್ಜರಿಗಳು ನಡೀತಾ ಇದೆ, ಅವು ಅವಶ್ಯಕತೆ ಇಲ್ಲ, ಅದು ಫೇಕ್ ಅಂತ ರಿಪೋರ್ಟ್ಗಳು ಬರ್ತಾ ಇದೆ. ಹತ್ತತ್ರ 44% ಆಪರೇಷನ್ಗಳು ಫೇಕ್ ಇದೆ. ಅಂದ್ರೆ ನಾವೇನ್ ಆಪರೇಷನ್ಗಳು ನಡೀತಾ ಇದೆ ನಮ್ಮ ದೇಶದಲ್ಲಿ, ಅರ್ಧ ಆಪರೇಷನ್ಗಳು ಫೇಕೇ ನಡೀತಾ ಇದೆ. ಈ ಆಪರೇಷನ್ಗಳು ನಡೀತಾ ಇರೋದು ಬರೀ ದುಡ್ಡಿಗೋಸ್ಕರ. ಇದು ಪೇಷಂಟ್ಗೆ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಇದು ಜಿ ಟಿವಿಯ ಒಂದು ನ್ಯೂಸ್ ರಿಪೋರ್ಟ್ ಅಲ್ಲಿ ಹೊರ ಬಂದಿದೆ. ನಮ್ಮ ದೇಶದಲ್ಲಿ 55% ಕಾರ್ಡಿಯಾಕ್ ಸರ್ಜರಿಗಳು ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಆಪರೇಷನ್ಗಳು ಫೇಕ್ ಇದೆ. ಅದೇ ರೀತಿ 48% ಹಿಸ್ಟಾಕ್ಟಮಿ ಅಂದ್ರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಮತ್ತೆ ಮೊಣಕಾಲು ಬದಲಾವಣೆ, ನೀ ರಿಪ್ಲೇಸ್ಮೆಂಟ್ ಅಂತ ಏನ್ ಹೇಳ್ತೀವಿ, ಈ ಆಪರೇಷನ್ಗಳು ಫೇಕ್ ಇದೆ. ಇದು 48% ಇದೆ. ಅದೇ ರೀತಿ 47% ಏನಿದೆ ನಮ್ಮ ಈ ಕ್ಯಾನ್ಸರಸ್ ಆಪರೇಷನ್ಗಳು ಫೇಕ್ ಇದೆ. ಮತ್ತೆ 45% ಸಿಸೇರಿಯನ್ ಸೆಕ್ಷನ್. ಇದೇನಾಗಿದೆ ನೋಡಿ, ಹೆಣ್ಣು ಮಕ್ಕಳಿಗೆ ಈ ತಾಯಿ ಹೆರೋದೇನಿದೆ ಅದು ತುಂಬಾ ಒಂದು ನ್ಯಾಚುರಲ್ ಪ್ರೊಸೆಸ್. ಅದನ್ನು ಕೂಡ ಇವಾಗ ಬಿಸ್ನೆಸ್ ಆಗಿದೆ. ಟೈಮ್ಸ್ ಆಫ್ ಇಂಡಿಯಾ ಹಲವು ವರದಿಗಳನ್ನು ಕೂಡ ಮಾಡಿದೆ. ಆ ರಿಪೋರ್ಟ್ಗಳಲ್ಲೇನು ಈ ಅನಗತ್ಯ ಆಪರೇಷನ್ ಮತ್ತೆ ಫೇಕ್ ಆಪರೇಷನ್, ಫೇಕ್ ಡಾಕ್ಟರ್ಸ್ಗಳು ಇದು ತುಂಬಾ ನಡೀತಾ ಇದೆ ನಮ್ಮ ದೇಶದಲ್ಲಿ. ಇದೇನಾಗ್ತಾ ಇದೆ, ಇದು ಎಲ್ಲ ನಡೀತಾ ಇದ್ದು ಬರೀ ದುಡ್ಡಿಗೋಸ್ಕರನೇ ಆಗ್ತಾ ಇದೆ. ಏನಾಗಿದೆ ಒಂದು ರಿಯಲ್ ಇನ್ಸಿಡೆಂಟ್ ಅಪ್ಪ ಅಂದ್ರೆ, ಒಂದು 14 ಇಯರ್ ಮಗು, ಆ ಮಗುವಿನ ಹಾಸ್ಪಿಟಲ್ದಲ್ಲಿ ಅವರು ತಂದೆ ತಾಯಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಆ ಮಗುವಿಗೆ ಬ್ರೈನ್ ಡೆತ್ ಆಗಿರುತ್ತೆ. ಅದು ಮಗು ಆಲ್ರೆಡಿ ಡೆತ್ ಆಗಿದೆ. ಇನ್ನೊಂದು ಹಾಸ್ಪಿಟಲ್ ಏನ್ ಮಾಡಿದೆ, ಆ ಮಗುವಿನ 1 ತಿಂಗಳ ಕಾಲ ವೆಂಟಿಲೇಟರ್ ಮೇಲೆ ಇಟ್ಟಿದ್ದಾರೆ. ಆ ವೆಂಟಿಲೇಟರ್ ಮೇಲೆ ಇಟ್ಟು 1 ತಿಂಗಳಾದ್ಮೇಲೆ ಮಗು ಡೆತ್ ಆಗಿದೆ ಅಂತ ಆ ಫ್ಯಾಮಿಲಿಗೆ ಹೇಳಿ ಅವ್ರ ಹತ್ರ ಏನ್ ಹಾಸ್ಪಿಟಲ್ ಹತ್ರ ದುಡ್ಡು ಕಟ್ಕೊಂಡಿದ್ದಾರೆ. ಆಮೇಲೆ ಕೇಸ್ ಮಾಡಿದಾಗ ಆ ಹಾಸ್ಪಿಟಲ್ ಏನೋ 5 ಲಕ್ಷ ಪರಿಹಾರ ಧನವಾಗಿ ಆ ಫ್ಯಾಮಿಲಿ ನೀಡುತ್ತೆ. ಆದ್ರೆ ಆ ಫ್ಯಾಮಿಲಿಗೆ ಆಗಿರುವ ಮಾನಸಿಕ ಕಿರುಕುಳ, ಆ ಕುಟುಂಬದ ಒಂದು ಮಾನಸಿಕ ಅನುಭವ ಏನಿದೆ, ಹಾಸ್ಪಿಟಲ್ ಮೇಲೆ 1 ತಿಂಗಳ ಸ್ಪೆಂಡ್ ಮಾಡೋದಾದ್ರೆ ಆ ಮಾನಸಿಕ ಅನುಭವ ಏನಾಗಿದೆ ಆ ಫ್ಯಾಮಿಲಿಗೆ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಡಿಸೆಂಡಿಂಗ್ ಡಯಾಗ್ನೋಸಿಸ್ ಅಂತ ಒಂದು ಬುಕ್ ಇದೆ. ಈ ಬುಕ್ ಅನ್ನ ಬರೆದವರು ಡಾಕ್ಟರ್ಸ್ ಇಬ್ರು, ಮಹಾರಾಷ್ಟ್ರ ಡಾಕ್ಟರ್ ಅರುಣ್ ಗಾದ್ರೆ ಮತ್ತೆ ಅಭಯ್ ಶುಕ್ಲಾ ಅಂತ. ಅವರು ಬರೆದಿರುವ ಕೆಲವೊಂದು ಬುಕ್ ಅಲ್ಲಿ ಕೂಡ ಹೇಳಿದ್ದಾರೆ, ಈ ಹಾಸ್ಪಿಟಲ್ಗಳು ಏನಾಗಿದೆ, ಈ ಪೇಷಂಟ್ಗಳು ಒಂದು ರಾ ಮೆಟೀರಿಯಲ್ ಆಗಿದೆ. Patient has become a raw material for the medical industry. ಈ ಹಾಸ್ಪಿಟಲ್ಗಳು ಕಾರ್ಪೊರೇಟ್ ಆಗಿದೆ. ಬಹಳಷ್ಟು ಹಾಸ್ಪಿಟಲ್ಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲ ಒಂದು ಸರ್ಜರಿ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಸುಮ್ನೆ ಹೇಳಿ ಫೇಕ್ ಆಗಿ ಆ ಆಪರೇಷನ್ಗಳನ್ನ ತಗೊಳ್ತಾರೆ. ಆಪರೇಷನ್ ಟೈಮ್ದಲ್ಲಿ ಏನಾಗುತ್ತೆ, ಪೇಷಂಟ್ ಡೆತ್ ಆಗುತ್ತೆ. ಆಪರೇಷನ್ ಮಾಡೋ ಟೈಮ್ದಲ್ಲಿ ಪೇಷಂಟ್ ಡೆತ್ ಆಯ್ತು. ಈ ರೀತಿ ಫೇಕ್ ಆಪರೇಷನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೇನಾಯ್ತು, ಆಪರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಡೈಡ್. ನಾವು ಹೇಳ್ತೀವಲ್ಲ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ವೈದ್ಯರು ಯಾವಾಗ ಒಂದು ರೋಗಿಗೆ ಅವಶ್ಯಕತೆ ಇರುತ್ತೆ, ರೋಗಿಗಳ ಪ್ರಾಣ ಹೋಗ್ತಾ ಇರುತ್ತೆ, ಅವಾಗ ಬಂದು ಆ ರೋಗಿಗಳ ಪ್ರಾಣ ಉಳಿಸ್ತಾರೆ ಅಂತ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನ್ ನಡ್ತಾ ಇದೆ, ಮತ್ತೆ ಇನ್ನೊಂದು, ಎಲ್ಲಾ ವೈದ್ಯರು ಅದೇ ರೀತಿ ಅಂತ ಹೇಳಲ್ಲ. ಕೆಲವೊಂದು ವೈದ್ಯರು ಕೂಡ ಚೆನ್ನಾಗಿದ್ದಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ ನೀಡ್ತಾ ಇದ್ದಾರೆ. ಇನ್ನೊಂದು ಏನಾಗಿದೆ ಅಂದ್ರೆ, ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಕಾರ್ಪೊರೇಷನ್ ಆಗಿದೆ. ಎಲ್ಲಾ ಹಾಸ್ಪಿಟಲ್ಗಳು ಕಾರ್ಪೊರೇಟ್ ತರ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ, ಒಂದು ಬಿಸ್ನೆಸ್ ಮಾಡಲ್. ಅದೊಂದು ಸರ್ವಿस बेस ಅಂತ ಆಗಿಲ್ಲ, ಅದೊಂದು ಬಿಸ್ನೆस बेस्ड ಆಗಿದೆ. हॉस्पिटलचं स्वतःला इंडस्ट्री म्हणतात, म्हणजे रुग्णसेवा वगैरे तो दूरच राहिली. ಬಹಳಷ್ಟು ಹಾಸ್ಪಿಟಲ್ಗಳಲ್ಲಿ ಅವ್ರಿಗೆ ಟಾಸ್ಕ್ ಓರಿಯೆಂಟೆಡ್, ನೀವು ಇಷ್ಟು ಪೇಷಂಟ್ ನೋಡ್ಲೇಬೇಕು, ಇಷ್ಟು ಆಪರೇಷನ್ ಮಾಡ್ಲೇಬೇಕು ಅಂದ್ರೆ ನಿಮ್ಗೆ ಸ್ಯಾಲ್ರಿ ಕೊಡ್ತೀವಿ, ಇಲ್ಲ ಅಂದ್ರೆ ದೇ ವಿಲ್ ಕಿಕ್ ಔಟ್ ಫ್ರಮ್ ದ ಹಾಸ್ಪಿಟಲ್. ಈ ರೀತಿ ನಡೀತಾ ಇದೆ. ಹಾಗಾಗಿ ಇನ್ನೊಂದು ಸ್ಕ್ಯಾಮ್ ನಡೀತಾ ಇದೆ. ಏನ್ ಸ್ಕ್ಯಾಮು? ರೆಫರಲ್ ಸ್ಕ್ಯಾಮು. ಅವಶ್ಯಕತೆ ಇರದೇ ಇರುವ ಇನ್ವೆಸ್ಟಿಗೇಷನ್ ಬರೋದು, 15ರಿಂದ 20 ಬ್ಲಡ್ ರಿಪೋರ್ಟ್ಗಳು ಬರೋದು, ಅವಶ್ಯಕತೆ ಇರಲ್ಲ ಆದ್ರೂಗಳು ಅವುಗಳನ್ನ ಮಾಡೋದು, ಇದು ಎಲ್ಲ ನಡೀತಾ ಇರೋದು ಇನ್ನು ಮೆಡಿಕಲ್ ಮಾಫಿಯಾ. ಇದು ದುಡ್ಡಿಗೋಸ್ಕರನೇ. ಅಲ್ಲಿ ಮೆಡಿಕಲ್ ಫೀಲ್ಡ್ ಇಂಪ್ರೂವ್ಮೆಂಟ್ ಆಗಿದೆ. ನಾವು ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾ ಇದೀವಿ, ವೆಲ್ ನೋನ್ ಆಪರೇಷನ್ಗಳು, ಹೊಸ ಮೆಡಿಸಿನ್ಸ್, ಹೊಸ ಆವಿಷ್ಕಾರ ನಡೀತಾ ಇದೆ. ಆದ್ರೆ ಹ್ಯುಮ್ಯಾನಿಟಿಯಲ್ಲಿ ಹೋಗ್ತಾ ಇದೆ ರೀ. ಸೊ ಅಗೇನ್ ವಿ ಆರ್ ಕಮಿಂಗ್ ಡೌನ್. ಸೊ ಮೆಡಿಕಲ್ ಫೀಲ್ಡ್ ಈ ತರ ಹೋಗ್ಬೇಕಾದ್ರೆ ಹ್ಯುಮ್ಯಾನಿಟಿ ಕೆಳಗಡೆ ಬರ್ತಾ ಇದೆ. ಇದು ನಮ್ಮ ಭಾರತ ದೇಶದ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಕಳಂಕನ ತರುವ ಕ್ರಿಯೆ ನಡೀತಾ ಇದೆ. ಎಲ್ಲ ಫೇಕ್ ಆಪರೇಷನ್ಗಳು ತಡಿಬೇಕು, ಮತ್ತೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಅದಕ್ಕಾಗಿ ಈ ನಮ್ಮ ಭಾರತ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರಗಳು ಒಂದು ಲಾ ಅನ್ನ ತಂದು, ಆ ಲಾ ಇದೆ ಬಟ್ ಅದನ್ನ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಆ ಲಾಗಳು ಇಂಪ್ಲಿಮೆಂಟ್ ಆಗ್ಬೇಕು. ಯಾಕಪ್ಪ ಅಂದ್ರೆ, ಒಬ್ಬ ರೋಗಿ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ತುಂಬಾ ಆಗಿದೆ.
ಜನಸಾಮಾನ್ಯರು ದುಡಿಯೋದನ್ನೇ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರು ದುಡಿದ 10 ಪಟ್ಟು ಹಾಸ್ಪಿಟಲ್ಗಳಿಗೆ ಹಾಕಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಲಾ ತಂದು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡಬೇಕು. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ.